ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ಇಂದು ನಮ್ಮ ವಾಕ್ಯ ಧ್ಯಾನಕ್ಕಾಗಿ ನಾವು ಕೀರ್ತನೆಗಳ ಪುಸ್ತಕ 26ನೇ ಅಧ್ಯಾಯದ 1ನೇ ವಚನಕ್ಕೆ ಬೈಬಲನ್ನು ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುವನಾಗಿದ್ದೇನೆ. ಪ್ರಿಯ ದೇವ ಮಗುವೆ, ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿನ್ನ ಕಾದುಕೋ. ದೇವರು ತನ್ನ ವಾಕ್ಯದ ವಿವರಣೆಯಿಂದ ನಿನ್ನ ಜೀವಿತವನ್ನು ಕಟ್ಟಿ, ನಿನ್ನ ಜೀವಿತವನ್ನು ಸಂತೈಸಿ ನಿನ್ನನ್ನು ಬಲಪಡಿಸುವ ದೇವರು ಆತನಾಗಿದ್ದಾನೆ. ಹಾಗಾಗಿ ಕೀರ್ತನೆಗಳ ಪುಸ್ತಕ 26ನೇ ಅಧ್ಯಾಯದ 1ನೇ ವಚನ: ಓ ಕರ್ತನೇ, ನನಗೆ ನ್ಯಾಯ ತೀರಿಸು, ಯಾಕೆಂದರೆ ನಾನು ನನ್ನ ಯಥಾರ್ಥತ್ವದಲ್ಲಿ ನಡೆದುಕೊಂಡಿದ್ದೇನೆ. ನಾನು ಕರ್ತನಲ್ಲಿ ಭರವಸೆ ಬಿಟ್ಟಿದ್ದೇನೆ, ನಾನು ಕದಲುವುದಿಲ್ಲ ಎಂಬುದಾಗಿ ಕೀರ್ತನೆಗಾರನಾದ ದಾವೀದನು ಹೇಳೋದನ್ನ ನಾವು ನೋಡ್ತೇವೆ. ದಾವೀದನು ಹೇಳ್ತಿರುವಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ನ್ಯಾಯವನ್ನ ತೀರಿಸು, ನನಗೆ ನ್ಯಾಯವನ್ನ ತೀರಿಸು ಎಂಬುದಾಗಿ ದಾವೀದನು ಕೇಳ್ತಾ ಇದ್ದಾನೆ. ಪ್ರಿಯ ದೇವ ಮಗುವೆ, ನಾವು ಸಹ ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ವಿಷಯಗಳಿಗಾಗಿ ದೇವರೇ ನಮಗೆ ನ್ಯಾಯ ಕೊಡೋದಿಲ್ವಾ, ನಮಗೆ ಸಿಗಬೇಕಾದ ನ್ಯಾಯ ಸಿಗೋದಿಲ್ವಾ, ನಮಗೆ ಆಗಬೇಕಾಗಿದ್ದು ಆಗೋದಿಲ್ವಾ ಅಂಥೇಳಿ ಬಹಳಷ್ಟು ಸಾರಿ ನಾವು ಗೋಳಾಡ್ತೇವೆ, ಕಣ್ಣೀರಿಡ್ತೇವೆ. ನಾವು ದೇವರ ಮುಂದೆ ಅತ್ತು ಬಹಳಷ್ಟು ಸಾರಿ ನಾವು ದೇವರನ್ನ ಕೊಂಡಾಡಿ ದೇವರನ್ನ ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಿಯ ದೇವ ಮಗುವೆ, ಅದೇ ಪ್ರಕಾರವಾಗಿ ದಾವೀದನು ಸಹ ಕೇಳ್ತಾ ಇದ್ದಾನೆ, ನನಗೆ ನ್ಯಾಯವನ್ನ ತೀರಿಸು ದೇವರೇ, ನನಗೆ ನ್ಯಾಯ ಕೊಡು ದೇವರೇ, ನನಗೆ ಸಿಗಬೇಕಾದ ನ್ಯಾಯ ಸಿಗಲಿ ಎಂಬುದಾಗಿ ಪ್ರಾರ್ಥಿಸುವವನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ನಾನು 4 ವಿಷಯಗಳನ್ನ ಹೇಳ್ತೇನೆ, ಜಾಗ್ರತೆ ಕೇಳಿಸ್ಕೋ. ಮೊದಲನೇದು ಏನಪ್ಪಾ ಅಂತ ಹೇಳಿದ್ರೆ, ನೀನು ಏನು ಮಾಡಿದ್ದೆ ಅಂತ ಹೇಳಿ ದೇವರು ತಿಳಿದವನಾಗಿದ್ದಾನೆ. ನಿನ್ನ ಜೀವನದೊಳಗೆ ನೀನು ಬಹಳಷ್ಟು ಜನರಿಗೆ ಒಳ್ಳೆಯದನ್ನ ಮಾಡಿರ್ಬೋದು. ನೀನು ಯಾವುದೇ ಕಪಟ ಇಲ್ಲದೆ, ಯಾವುದೇ ಒಂದು ಒಳ ಅಜೆಂಡ ಇಲ್ಲದೆ, ಯಾವುದೇ ಕಪಟವಿಲ್ಲದೆ ನೀನು ಅನೇಕರಿಗೆ ಒಳ್ಳೆಯದನ್ನ ಮಾಡಿರ್ಬೋದು. ನಿನ್ನ ಒಳ್ಳೆತನವನ್ನ ಬಹಳಷ್ಟು ಜನ ತಕ್ಕೊಂಡಿರ್ಬೋದು. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊ. ಪ್ರತಿಯೊಬ್ಬರಿಗೂ ಸಹ ನೀನು ಒಳ್ಳೆಯದನ್ನೇ ಬಯಸಿರ್ಬೋದು. ಮೇ ಬಿ ಒಳ್ಳೆಯದನ್ನು ಎಲ್ಲರಿಗೂ ಮಾಡಲಿಲ್ಲ ಅಂದ್ರೂ ಸಹ ಕೆಲವು ಜನರಿಗಾದರೂ ನೀನು ಒಳ್ಳೆಯದನ್ನು ಮಾಡಿರ್ಬೋದು. ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊ. ನೀನು ಮಾಡಿದ ಒಳ್ಳೆತನಕ್ಕೆ ನಿನಗೆ ಅಪಕಾರ ಆಗಿರ್ಬೋದು. ನೀನು ಮಾಡಿದ ಒಳ್ಳೆತನಕ್ಕೆ ಪ್ರತಿಯಾಗಿ ಆ ಕೆಡುಕು ಸಂಭವಿಸಿರ್ಬೋದು. ಆದರೆ ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊ. ಭಾಳಷ್ಟು ಸಾರಿ ನಾವು ಮಾಡಿದ ಒಳ್ಳೆತನ ಜನರು ಮರೆತು ಹೋದಾಗ ನಾವು ಭಾಳ ನೊಂದ್ಕೊಳ್ತೇವೆ. ನೀವು ನೊಂದ್ಕೊಳ್ತಿರಲ್ಲ ಗೊತ್ತಿಲ್ಲ, ನಾನು ನೊಂದ್ಕೊಂಡಿದ್ದೇನೆ. ಅನೇಕರ ಜೀವಿತದಲ್ಲಿ ನಾನು ನನ್ನ ಜೀವಿತವನ್ನು ತ್ಯಾಗ ಮಾಡಿ ಅವರಿಗೋಸ್ಕರ ಮಾಡಿದಾಗ ಅವರು ಅದನ್ನು ಮರೆತು ಹೋದಾಗ ಭಾಳ ನೊಂದ್ಕೊಂಡಿದ್ದೇನೆ. ಎಷ್ಟೋ ಸಾರಿ ನಾನು ನಿದ್ರೆ ಮಾಡದ ಹಾಗೆ ರಾತ್ರಿಗಳನ್ನ ಕಳೆದಿದ್ದೇನೆ. ದೇವರೇ, ಅವರಿಗೆ ಮಾಡಿದ ಉಪಕಾರಗಳನ್ನು ಅವರು ಮರೆತು ಬಿಟ್ರಲ್ಲ, ಅವರು ಅಪಕಾರಿಗಳಾಗಿ ವರ್ತಿಸ್ಬಿಟ್ರಲ್ಲ ಅಂಥೇಳಿ ನಾನು ಬಹಳಷ್ಟು ಸರಿ ದೇವ್ರ ಮುಂದೆ ಹತ್ತಿದ್ದೇನೆ, ಗೋಳಾಡಿದ್ದೇನೆ. ಮೇ ಬಿ ನಿಮ್ಮ ಜೀವನದಲ್ಲೂ ಸಹ ನೀವು ಮಾಡಿದ ಉಪಕಾರಗಳನ್ನು ಜನರು ಮರೆತು ಹೋದಾಗ ನೀವು ಬಹಳಷ್ಟು ನೊಂದ್ಕೊಂಡಿರ್ಬೋದು. ನೀವೆಷ್ಟೋ ಜನರಿಗೆ ಒಳ್ಳೆಯದನ್ನು ಮಾಡಿ, ನೀವೆಷ್ಟೋ ಜನರಿಗೆ ಒಳ್ಳೆಯದನ್ನು ಬಯಸಿ, ನೀವೆಷ್ಟೋ ಜನರಿಗೆ ಒಳ್ಳೆಯದನ್ನು ಮಾಡೋದ್ರಲ್ಲಿ ಆತುರ ಉಳ್ಳವರಾಗಿದ್ದಾಗ ನಿಮ್ಮ ಒಳ್ಳೆತನವನ್ನು ಯಾರು ಗುರುತಿಸದೆ, ನಿಮ್ಮ ಉಪಕಾರಗಳನ್ನು ತಕ್ಕೊಂಡವರು ಆ ಉಪಕಾರವನ್ನು ಗುರುತಿಸದೇ ಇದ್ದಾಗ, ಅರೇ ನಾವೆಷ್ಟು ಮಾಡಿ ಸಹ ಇವರು ನಮ್ಮ ಉಪಕಾರಗಳನ್ನ ಮರೆತು ಬಿಟ್ರಲ್ಲ ಅಂತೇಳಿ ಬಹಳಷ್ಟು ಸಾರಿ ನೀನು ನೊಂದ್ಕೊಳ್ತಾ ಇರ್ಬೋದು. ಆದರೆ ಒಂದು ವಿಷಯ ಹೇಳ್ತೀನಿ, ಜಾಗ್ರತೆ ಕೇಳಿಸ್ಕೊ. ನೀನು ಮಾಡಿದ ಪ್ರತಿ ಒಳ್ಳೆಯ ಕಾರ್ಯ ದೇವರು ನೋಡಿದ್ದಾನೆ. ಮನುಷ್ಯ ನೋಡದೇ ಇರ್ಬೋದು, ಅದನ್ನ ದೇವರು ನೋಡಿದ್ದಾನೆ. ಮನುಷ್ಯ ನೀನು ಮಾಡಿದ ಉಪಕಾರಗಳನ್ನ ಮರೆತಿರ್ಬೋದು, ಆದರೆ ದೇವರು ಅದನ್ನು ಮರೆತಿಲ್ಲ. ನೀನು ಮಾಡಿದ ಎಲ್ಲವೂ ಸಹ ದೇವರ ನಿಮಿತ್ತವಾಗಿ ದೇವರ ಹೆಸರಲ್ಲಿ ಮಾಡಿರೋದ್ರಿಂದ ಎಲ್ಲವನ್ನೂ ಸಹ ದೇವರು ನೋಡಿದ್ದಾನೆ. ಪ್ರಿಯ ದೇವ ಮಗುವೆ, ನೀನು ಅಂದ್ಕೊಂಡಿದ್ದೀಯ ಮನುಷ್ಯ ನನ್ನ ಜೀವಿತದಲ್ಲಿ, ಅಂದರೆ ಮನುಷ್ಯನಿಗೆ ನಾನು ಮಾಡಿದ್ದನ್ನು ಮನುಷ್ಯ ಮರೆತು ಹೋದ, ಮನುಷ್ಯ ಅದನ್ನು ಗುರುತಿಸಲಿಲ್ಲ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ದೇವರು ಅದನ್ನು ನೋಡಿದ್ದಾನೆ, ದೇವರು ಅದನ್ನು ಗುರುತಿಸಿದ್ದಾನೆ. ಲೋಕದಲ್ಲಿ ಯಾರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರು ನೋಡಿದ್ದಾನೆ. ಇದು ನೆನಪಿರಲಿ, ನಾವು ಮಾಡಿದ ಪ್ರತಿ ಕಾರ್ಯಗಳನ್ನು ದೇವರು ನೋಡಿದ್ದಾನೆ.
ನಾವು ಮಾಡಿದ ಕೆಟ್ಟದನ್ನೇ ದೇವರು ನೋಡ್ತಾರಂದಾಗ ನಾವು ಮಾಡಿದ ಒಳ್ಳೆಯದನ್ನು ದೇವರು ನೋಡಲಿಲ್ವಾ? ನಾವು ಮಾಡಿದ ಒಳ್ಳೆಯದನ್ನು ದೇವರು ಗುರುತಿಸ್ತಿಲ್ವಾ? ನೀನು ಮಾಡಿದ ಒಳ್ಳೆಯದನ್ನು, ನಾನು ಮಾಡಿದ ಒಳ್ಳೆಯದನ್ನು ದೇವರು ನೋಡಿದ್ದಾನೆ. ನಾವು ಯಾವ ಇಂಟೆನ್ಷನ್ಲಿ ಮಾಡಿದ್ದೇವೆ, ಯಾವುದಕ್ಕೋಸ್ಕರ ಮಾಡಿದ್ದೇವೆ ಅನ್ನೋದನ್ನು ದೇವರು ನೋಡಿದ್ದಾನೆ. ನೀನು ಮಾಡಿದ ಪ್ರತಿ ಕಾರ್ಯ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದ್ದಾಗಿರ್ಬೋದು, ಅಂದಿದ್ದಾಗಿರ್ಬೋದು, ಆಲೋಚನೆ ಹೇಳಿದ್ದಾಗಿರ್ಬೋದು, ಮಾಡಿದ್ದಾಗಿರ್ಬೋದು, ಎಲ್ಲವನ್ನೂ ದೇವರು ನೋಡಿದ್ದಾನೆ. ಹಾಗಾಗಿ ನೀನು ಮಾಡಿದ ಪ್ರತಿ ಕ್ರಿಯೆ, ಪ್ರತಿ ಕಾರ್ಯ ದೇವರ ಮುಂದೆ ಇದೆ. ದೇವ್ರ ಮುಂದೆ ಇದೆ. ಮನುಷ್ಯನ ಮುಂದೆ ಇದ್ದಿದ್ರೆ ಅದು ಮೇ ಬಿ ಅದು ಕೊಚ್ಚಿ ಹೋಗ್ಬಿಡ್ತಾ ಇತ್ತು, ಯಾಕಂದ್ರೆ ಮನುಷ್ಯ ಮರ್ತು ಬಿಡ್ತಾನೆ ಅದನ್ನ. ಹಾಗಾಗಿ ಮನುಷ್ಯನ ಮುಂದೆ ಅದಿಲ್ಲ, ದೇವರ ಮುಂದೆ ಇದೆ. ಇದನ್ನು ನೀನು ಮರಿಬೇಡ ಪ್ರಿಯ ದೇವ ಮಗುವೆ, ನೀನು ಇದನ್ನು ಮರಿಬೇಡ. ಹಾಗಾಗಿ ಎರಡನೇ ವಿಷಯವನ್ನ ಕೇಳಿಸ್ಕೋ. ನೀನು ಉಪಕಾರ ಮಾಡಿದಾಗ ಪ್ರತಿಯಾಗಿ ನಿನಗೇನು ಸಂಭವಿಸ್ತಾ ಇದೆ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಇದನ್ನು ಸಹ ದೇವರು ತಿಳಿದಿದ್ದಾನೆ. ಬರೀ ನೀನು ಮಾಡಿದ್ದು ಮಾತ್ರ ದೇವರು ತಿಳಿದಿದ್ದಾನೆ ಅಂತ ತಿಳ್ಕೊಳ್ಬೇಡ. ನೀನು ಒಳ್ಳೆಯದನ್ನು ಮಾಡಿದಾಗ ಪ್ರತಿಯಾಗಿ ನಿನಗೇನು ನಡೀತಾ ಇದೆ, ನಿನಗೆ ಜನರು ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಜನರು ನಿನಗೆ ತಿರುಗಿಸಿ ಏನು ಕೊಡ್ತಾ ಇದ್ದಾರೆ, ನೀನು ಮಾಡಿದ ಒಳ್ಳೆಯದಕ್ಕೆ ಪ್ರತಿಯಾಗಿ ಏನೇನು ನಡೀತಾ ಇದೆ ಅಂತೇಳಿ ಅದನ್ನು ಸಹ ದೇವರು ನೋಡುವವನಾಗಿದ್ದಾನೆ ಮತ್ತು ದೇವರು ಅದನ್ನು ತಿಳಿದವನಾಗಿದ್ದಾನೆ. ನೀನು ಅಂದ್ಕೊಳ್ಬೋದು, ನೀನು ಮಾಡಿದ ಎಷ್ಟೋ ಒಳ್ಳೆಯದಕ್ಕೆ ಜನರು ಕಕ್ಷೆ ಕಟ್ಟಿ ನಿನ್ನ ಮೇಲೆ ಅತಿಯಾದಂಥ ದ್ವೇಷ, ಅಸೂಯೆಯಿಂದ ನೀನು ಎಷ್ಟೆಲ್ಲ ಒಳ್ಳೆಯದನ್ನು ಮಾಡಿದ್ಯೋ ಅವರು ಅಷ್ಟೆಲ್ಲ ಕೆಟ್ಟದನ್ನು ಮಾಡಲಿಕ್ಕೆ ನಿನ್ನ ಮುಂದೆ ಪಣ ತೊಟ್ಟು ನಿಂತಿರ್ಬೋದು. ನಿನ್ನ ಮುಂದೆ ಅವರು ಯುದ್ಧದ ವ್ಯೂಹವನ್ನು ಕಟ್ಟಿ ಯುದ್ಧದ ಸೈನ್ಯದೊಟ್ಟಿಗೆ ನೀನು ಮಾಡಿದ ಒಳ್ಳೆಯದಕ್ಕೆ ಪ್ರತಿಯಾಗಿ ಅವರು ವಿರೋಧವಾಗಿ ಕೆಡುಕನ್ನು ಮಾಡಲಿಕ್ಕೆ ಅವರು ಯುದ್ಧ ಸನ್ನದ್ಧರಾಗಿ ನಿಂತಿರಬಹುದು. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೋ. ಇದೆಲ್ಲವನ್ನು ದೇವರು ನೋಡಿದ್ದಾನೆ. ನಿನ್ನ ಜೀವನದಲ್ಲಿ ಇದು ಸಂಭವಿಸ್ತಾ ಇರ್ಬೋದು. ನೀನು ಅನ್ಕೊಳ್ತಾ ಇರ್ಬೋದು, ದೇವರೇ ನಾನು ಇವ್ರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ನಲ್ಲ, ಇವ್ರು ಯಾಕೆ ಎಷ್ಟು ಕೆಟ್ಟದನ್ನು ಮಾಡ್ತಾ ಇದ್ದಾರೆ. ನೀನು ಎಷ್ಟೋ ಒಳ್ಳೆಯದನ್ನು ಮಾಡಿರ್ತೀಯ, ನೀನು ಎಷ್ಟೋ ಒಳ್ಳೆಯದನ್ನು ಮಾಡಿರ್ತೀಯ, ಆದರೆ ಅವರು ಆ ಒಳ್ಳೆಯದಕ್ಕೆ ಪ್ರತಿಯಾಗಿ ನಿನ್ನ ಹೆಸರನ್ನ ಹಾಳು ಮಾಡೋದಾಗಿರ್ಬೋದು, ನಿನ್ನ ಜೀವಿತದಲ್ಲಿ ನಿನ್ನ ನೋಯಿಸೋದಾಗಿರ್ಬೋದು, ನಿನಗೆ ಎಲ್ಲ ವಿಧದಲ್ಲಿ ಅಡ್ಡಿಗಳನ್ನ ಮಾಡೋದಾಗಿರ್ಬೋದು, ಏನೆಲ್ಲ ಸಾಧ್ಯ ಆಗ್ತದೋ, ಹೇಗೆಲ್ಲ ಸಾಧ್ಯ ಆಗ್ತದೋ ಇದೆಲ್ಲವನ್ನು ಸಹ ಜನರು ಮಾಡ್ತಾ ಇರ್ಬೋದು. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ, ಜಾಗ್ರತೆ ಕೇಳಿಸ್ಕೋ. ಜನರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ದೇವರು ನೋಡ್ತಾ ಇದ್ದಾನೆ. ಅವ್ರು ತಿಳ್ಕೊಂಡಿರ್ಬೋದು, ನಾವು ಏನು ಮಾಡಿದ್ರು ನಡೆದು ಹೋಗ್ತದೆ ಅಂತೇಳಿ. ನೀವಂತ ಇರ್ಬೋದು, ನಾವು ಒಳ್ಳೇದನ್ನು ಮಾಡಿ ಯಾಕೆ ನಾವು ಇಷ್ಟು ಅನ್ಯಾಯಕ್ಕೆ ಒಳಗಾಗಬೇಕು, ನಾವು ಏನು ತಪ್ಪು ಮಾಡಿದ್ವಿ, ನಾವು ಅವ್ರಿಗೆ ಒಳ್ಳೇದನ್ನು ಮಾಡಿದ್ವಲ್ಲ, ಒಳ್ಳೇದಕ್ಕೆ ಪ್ರತಿಯಾಗಿ ಯಾಕೆ ನಮ್ಗೆ ಇಷ್ಟು ಕೇಡಾಗಬೇಕು ಅಂತೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ಅವ್ರು ಅಂದ್ಕೊಳ್ತಾ ಇರ್ಬೋದು, ಅವ್ರು ನಮ್ಗೆ ಒಳ್ಳೇದು ಮಾಡಿದ್ರೂ ಪರವಾಗಿಲ್ಲ, ನಾವು ಅದನ್ನು ಮರೆತು ಅಕ್ರಮಗಳನ್ನು ಮಾಡಿ ಮೇರೆಗಳನ್ನು ಮುರಿದು ನಾವು ಅತಿಯಾದಂಥ ಅತಿರೇಕಕ್ಕೆ ಸಾಗಿ ಅವರ ಒಳ್ಳೆಯದಕ್ಕೆ ಅಪಕಾರವನ್ನು ಮಾಡ್ತೇವೆ, ಉಪಕಾರಕ್ಕೆ ಅಪಕಾರವನ್ನು ಮಾಡ್ತೇವೆ ಅಂತೇಳಿ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರ್ಬೋದು. ದೇವರು ನೋಡ್ತಾ ಇದ್ದಾನೆ ಅದನ್ನು. ನಿನ್ಗೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ ಅದನ್ನು ದೇವರು ನೋಡ್ತಾ ಇದ್ದಾನೆ. ಪ್ರಿಯ ದೇವ ಮಗುವೆ, ಲೋಕ ಏನು ಗೊತ್ತಾ, ನೀನು ಒಳ್ಳೆಯದನ್ನು ಮಾಡಿದರೆ ನಿನಗೆ ತಿರುಗಿ ಒಳ್ಳೆಯದನ್ನು ಮಾಡುವಂಥ ಜನರು ಬಹಳ ಕಡಿಮೆ ನಿನಗೆ ಸಿಗೋದು. ನೀನು ಒಳ್ಳೆಯದನ್ನು ಮಾಡಿದರೆ ನಿನಗೆ ವಿರುದ್ಧವಾಗಿ ಕೆಟ್ಟದನ್ನು ಮಾಡುವಂಥ ಜನರು ಹೇರಾಳವಾಗಿ ಸಿಗ್ತಾರೆ. ಇವತ್ತು ಲೋಕದಲ್ಲಿ ಅದಿದೆ ಪ್ರಿಯ ದೇವ ಮಗುವೆ. ಇವತ್ತಿನ ಕಥೆ ಅಲ್ಲ, ಮೊದಲ ಮಾನವನಾದ ಆದಾಮನಿಂದಲೇ ಇದು ನಡೆದು ಹೋಗ್ಬಿಟ್ಟಿದೆ. ಲೋಕವನ್ನೇ ದೇವರು ಆದಾಮ ಅವಳಿಗೆ ಕೊಟ್ಟರು, ಆದರೆ ಅವ್ರೇನು ಮಾಡಿದ್ರು? ದೇವರನ್ನ ಬಿಟ್ಟು ಹೊರಟು ಹೋಗ್ಬಿಟ್ರು. ದೇವರಿಗೆ ಅಪಕಾರ ಮಾಡಿದ್ರು, ದೇವರಿಗೆ ಅನ್ಯಾಯ ಮಾಡಿದ್ರು, ದೇವರ ವಿರುದ್ಧ ಪಾಪ ಮಾಡಿದ್ರು. ಹಾಗಾದ್ರೆ ದೇವರಿಗೆ ವಿರುದ್ಧವಾಗಿ ಮಾನವನ ಹಾಗೆ ಮಾಡಿದಾಗ, ಮಾನವನು ದೇವರಿಗೆ ವಿರುದ್ಧವಾಗಿ ಮಾಡಲಿಕ್ಕೆ ತನ್ನನ್ನು ಸಿದ್ಧಪಡಿಸಿಕೊಂಡಾಗ, ಸಿದ್ಧ ಮಾಡಿಟ್ಕೊಂಡಾಗ, ನೀನು ಒಳ್ಳೆಯದನ್ನು ಮಾಡಿದಾಗ ನಿನ್ಗೆ ಕೆಟ್ಟದನ್ನು ಮಾಡಲ್ಲ ಅಂತ ನೀನು ಅಂದ್ಕೊಳ್ತಾ ಇದೆಯಾ? ಅದು ನಿನ್ನ ಭ್ರಮೆ, ನಿನ್ನ ಭ್ರಮೆ. ಹಾಗಾದ್ರೆ ಎಲ್ಲ ಮನುಷ್ಯರು ಹಾಗೆ ಇರ್ತಾರೆ? ಇಲ್ಲ 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 ಇಲ್ಲ, ಒಳ್ಳೆ ಜನರು ಇರ್ತಾರೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಿನಗೆ ಉಪಕಾರ ಬಯಸ್ತಾರೆ, ನಿನಗೆ ಒಳ್ಳೆಯದನ್ನು ಮಾಡ್ತಾರೆ, ಒಳ್ಳೆಯದನ್ನು ಮಾಡ್ಲಿಕ್ಕೆ ಅವ್ರು ನಿಂತ್ಕೊಳ್ತಾರೆ. ಆದರೆ ಹೆಚ್ಚಿನ ಭಾಗ ಜನರು ಉಪಕಾರಗಳನ್ನ ಮರೆತು ಹೋಗ್ತಾರೆ. ನೀನು ಮಾಡಿದ ಒಳ್ಳೆಯದಕ್ಕೆ ಪ್ರತಿಯಾಗಿ ನಿನಗೆ ಕೇಡು ಮಾಡ್ಬೇಕಂತೇಳಿ ನಿಂತ್ಕೊಳ್ತಾರೆ, ಕೇಡು ಮಾಡ್ಬೇಕು ನಿಂತ್ಕೊಳ್ತಾರೆ. ಅವ್ರು ಅಂದ್ಕೊಳ್ತಾರೆ ಇವ್ರ ಮೇಲೆ, ಇವ್ರು ಒಳ್ಳೆಯವರು, ಇವ್ರು ಯಾವಾಗಲೂ ಒಳ್ಳೆಯದನ್ನು ಮಾಡ್ಲಿಕ್ಕೆ ಬಯಸ್ತಾರೆ, ಇವ್ರಿಗೆ ನಾವು ಏನು ಮಾಡಿದ್ರು ಇವ್ರು ಸಹಿಸ್ಕೊಂಡ್ಬಿಡ್ತಾರೆ ಅಂತೇಳಿ ಅಂದ್ಕೊಳ್ತಾರೆ. ಆದರೆ ಅವ್ರು ಮಾಡ್ತಾರೆ ತಪ್ಪೇನು ಗೊತ್ತಾ? ನಾವು ಯೇಸುವಿನ ಹೆಸರು ನಿಮಿತ್ತವಾಗಿ ಅದೆಲ್ಲ ಮಾಡಿದ್ದೆವು, ಯೇಸುವಿಗಾಗಿ ಎಲ್ಲವನ್ನು ಮಾಡಿದ್ದೆವು. ಹಾಗಾಗಿ ನಮಗೆ ಅನ್ಯಾಯ ನಡೆಯುವಾಗ ಆ ಯೇಸು ನೋಡಿಕೊಳ್ಳದೆ ಇರ್ತಾನ? ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದಾರೆ ಯೇಸು ಕ್ರಿಸ್ತನ್ ಇವತ್ತಿಗೂ ಸಹ ಶಿಲುಬೆ ಮೇಲೆ ಗಾಯ ಆಗಿದ್ದಾನಂತೇಳಿ. ಒಂದ್ಸಾರಿ ನೀವು ಪ್ರಕಟಣೆ ಗ್ರಂಥ 1-2 ಅಧ್ಯಾಯಕ್ಕೆ ಹೋಗಿ ನೋಡ್ರಿ, ಪುನರುತ್ಥಾನನಾದ ಯೇಸು ಕ್ರಿಸ್ತನ್ ಹೇಗಿದ್ದಾನಂತೇಳಿ ಅಲ್ಲಿ ಬರೆಯಲ್ಪಟ್ಟದೆ. ಪ್ರಕಟಣೆ ಗ್ರಂಥ 1-2 ಅಧ್ಯಾಯದಲ್ಲಿ ಮಹಿಮೆಯ
ನಾವು ಯೇಸುವನ್ನ, ಭಯಂಕರನಾದ ಯೇಸುವನ್ನು ನೋಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಯೇಸುವಿನ ಹೆಸರು ನಿಮಿತ್ತವಾಗಿ, ಯೇಸುವಿನ ನಿಮಿತ್ತವಾಗಿ ನಾವೆಲ್ಲರಿಗೂ ಉಪಕಾರ ಮಾಡಿ ಒಳ್ಳೆಯದನ್ನ ಮಾಡಿದಾಗ, ಅವ್ರು ನಮಗೆ ಅಪಕಾರ ಮಾಡಿದಾಗ ದೇವರೇನ್ ಮಾಡ್ತಾರೆ? ಕೇಳಿಸ್ಕೊಳ್ರಿ, ಮೂರನೇ ವಿಷಯ, ದೇವರು ನ್ಯಾಯ ತೀರಿಸ್ತಾನೆ. ದೇವರು ನ್ಯಾಯ ತೀರಿಸ್ತಾನೆ. ಯಾವುದು ಸರಿ ಯಾವುದು ತಪ್ಪು ಸರಿಯಾಗಿ ವಿಭಾಗಿಸುವವನಾಗಿದ್ದಾನೆ. ಮನುಷ್ಯ ಹೇಳ್ಬೋದು, ನೀನ್ ಏನ್ ಮಾಡಿದೆ ನನಗೆ ಅಂತೇಳಿ ಹೇಳ್ಬೋದು, ನೀನ್ ಏನ್ ಮಾಡಿದೆ ಅಂತ ಹೇಳ್ಬೋದು. ಕೇಳಿಸ್ಕೊಳ್ರಿ, ಇವತ್ತಿನ ಜನರು ಹೇಗಪ್ಪ ಅಂದ್ರೆ ತಮ್ಮ ತಪ್ಪುಗಳನ್ನೂ ಒಪ್ಕೊಳ್ಳೋದಿಲ್ಲ, ಇನ್ನೊಬ್ಬರು ಮಾಡಿದ ಒಳ್ಳೆಯದನ್ನೂ ಒಪ್ಕೊಳ್ಳಲ್ಲ. ಇವತ್ತು ಅಂತ ಜನರು ಇವತ್ತು ನಿಮ್ಮ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಇರುವಂತವರಾಗಿದ್ದಾರೆ. ಹೀಗಿರುವಾಗ ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರೇನ್ ಮಾಡ್ತಾರಂದ್ರೆ, ಯಾವುದು ನೀವು ಮಾಡಿದ ಪ್ರತಿ ಕಾರ್ಯಕ್ಕೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ನ್ಯಾಯ ತೀರಿಸುವವನಾಗಿದ್ದಾನೆ. ನಿನ್ಗೇನ್ ಸಿಗ್ಬೇಕಾಗಿತ್ತು, ಅವ್ರೇನ್ ಮಾಡ್ಬೇಕಾಗಿತ್ತು, ಅದು ನ್ಯಾಯ ತೀರಿಸ್ತಾ ಇದ್ದಾನೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ನಿನಗೆ ನ್ಯಾಯ ಕೊಡುವವನಾಗಿದ್ದಾನೆ. ನಿನಗೆ ಯಾವ ವಿಷಯದಲ್ಲಿ ಅನ್ಯಾಯ ಆಗಿರ್ತದೋ ಆ ವಿಷಯದಲ್ಲಿ ದೇವ್ ನಿನ್ ನ್ಯಾಯ ಕೊಡುವವನಾಗಿದ್ದಾನೆ. ನಿನ್ನ ಕುಟುಂಬದಲ್ಲಿ ಅನ್ಯಾಯ ಆಗಿದ್ಯಾ, ನಿನಗೆ ನಿನ್ನವರಿಂದಲೇ ನಿನಗೆ ಅನ್ಯಾಯ ಆಗಿದೆಯಾ, ನಿನ್ನ ಬಂಧುಗಳಿಂದ ನಿನಗೆ ಅನ್ಯಾಯ ಆಗಿದೆಯಾ, ನಿನ್ನ ಸ್ನೇಹಿತರಿಂದ ನಿನಗೆ ಅನ್ಯಾಯ ಆಗಿದೆಯಾ, ನಿನ್ನ ಊರಿನವರಿಂದ ನಿನಗೆ ಅನ್ಯಾಯ ಆಗಿದೆಯಾ, ನಿನ್ನ ಕುಲ ಮತಸ್ಥರಿಂದ ನಿನಗೆ ಅನ್ಯಾಯ ಆಗಿದೆಯಾ, ನೀನು ಕೆಲಸ ಮಾಡುವ ಸ್ಥಳದಲ್ಲಿ ಅನ್ಯಾಯ ಆಗಿದೆಯಾ, ನೀನು ಮಾಡಿದ ಒಳ್ಳೆಯದಕ್ಕೆ ಅನ್ಯಾಯ ಆಗಿದೆಯಾ, ಹಾಗಾದರೆ ಕೇಳಿಸ್ಕೋ, ದೇವರು ನಿನಗೆ ನ್ಯಾಯ ಒದಗಿಸಿಕೊಡುವವನಾಗಿದ್ದಾನೆ. ನಿನಗೆ ಯಾವ ಅನ್ಯಾಯ ಆಗಿದೆಯೋ ಆ ಅನ್ಯಾಯವನ್ನು ತೆಗೆದು ಹಾಕಿ ನಿನಗೆ ಯಾವುದು ಸಿಗಬೇಕಾಗಿತ್ತೋ ಅದನ್ನು ಕೊಟ್ಟು ಆತ ನ್ಯಾಯವನ್ನು ಒದಗಿಸುವವನಾಗಿದ್ದಾನೆ, ನ್ಯಾಯವನ್ನು ಒದಗಿಸುವವನಾಗಿದ್ದಾನೆ. ಹಾಗಾಗಿ ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ಲೋಕ ಎಷ್ಟೇ ನಿನಗೆ ಅನ್ಯಾಯ ಮಾಡಲಿ, ಮೌನವಾಗಿರು ದೇವರ ಮುಂದೆ, ಮೌನವಾಗಿ ನಾನು ಮಾಡಿದ ಒಳ್ಳೇದು ದೇವರ ಮುಂದೆ ಇದೆ, ದೇವರು ನೋಡ್ಕೊಳ್ತಾನೆ ಅಂತೇಳಿ ಮೌನವಾಗಿರು. ಯಾಕಂತ ಹೇಳಿದ್ರೆ ಅವ್ರು ಎಷ್ಟೇ ನಿಗರಾಡ್ಲಿ, ಅವ್ರು ಎಷ್ಟೇ ಶಟ್ಕೊಳ್ಳಿ, ಅವ್ರು ಎಷ್ಟೇ ಹಾರಾಡ್ಲಿ, ಅವ್ರು ನಿನ್ನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ, ಆದ್ರೆ ನಿನ್ನ ಕರ್ತನು ಮಹಿಮೆ ಅರಸನು, ಆತನು ಭಯಂಕರನಾದ ದೇವರು. ಆ ಭಯಂಕರನಾದ ದೇವರು ನಿನ್ನ ಮುಂದೆ ಇದ್ದಂತ ಮಾಂಸದ ನಾಲಿಗೆಗಳು, ನಿನ್ನ ಮುಂದೆ ಉಬ್ಬೇರಿದ ಮಾಂಸದ ಕಣ್ಣುಗಳನ್ನ ಇಲ್ಲದ ಹಾಗೆ ಕ್ಷೀಣಿಸುವಂತ ಸಮಯ ಬೇಗನೆ ಬರಲಿಕ್ಕಿದೆ. ಮೌನವಾಗಿ ನಿತ್ಕೋ ಪ್ರಿಯ ದೇವ ಮಗುವೆ. ಲೋಕ ಎಷ್ಟೇ ಅನ್ಯಾಯ ಮಾಡಲಿ, ಮೌನವಾಗಿ ನಿತ್ಕೋ. ನ್ಯಾಯ ತೀರಿಸ್ಲಿಕ್ಕೆ ನಿನ್ನ ಕರ್ತನ ಬರ್ತಾ ಇದ್ದಾನೆ. ನಿನ್ನ ಕರ್ತನ ನಿನಗೆ ನ್ಯಾಯ ತೀರಿಸ್ಲಿಕ್ಕೆ ಬರ್ತಾ ಇದ್ದಾನೆ. ನೀನು ಯಾರಿಗೂ ಕೆಡಕನ್ನ ಬಯಸ್ಲಿಲ್ವಾ, ಯಾರಿಗೂ ಕೆಡಕಾಗ್ಬೇಕಂತ ಬಯಸ್ಲಿಲ್ವಾ? ಹಾಗಾದ್ರೆ ನಿನ್ನ ಜೀವನದಲ್ಲಿ ಎಷ್ಟು ಜನ ಕೆಡಕು ಮಾಡಿದ್ದಾರೆ, ಎಷ್ಟು ಜನ ಕೆಡಕು ಮಾಡ್ತಿದ್ದಾರೆ, ಆದ್ರೆ ಅವ್ರನ್ನ ಬಿಡ್ತಾನ ದೇವರು? ಬಿಡಲ್ಲ ಪ್ರಿಯ ದೇವ ಮಗುವೆ. ಲೋಕದಲ್ಲಿ ಒಂದು ಮಾತಿದೆ, ನಿನ್ನ ಕರ್ಮ ನಿನ್ನ ಬೇಟೆ ಆಡ್ತದೆ ಅಂತೇಳಿ. ಹಾಗಾದ್ರೆ ಅಲ್ಲಿ ಸುಳ್ಳನ್ನು ನಂಬುವಂತ ಜನರ ಮಧ್ಯದಲ್ಲಿ ಅವನ ಕರ್ಮವನ್ನು ಬೇಟೆ ಆಡೋದಾದ್ರೆ, ಇಲ್ಲಿ ಸತ್ಯ ಮಾರ್ಗ ಹಿಡಿದಂತ ನಮ್ಮ ಜೀವಿತದಲ್ಲಿ ನಾವು ಸತ್ಯವನ್ನು ಅನುಸರಿಸುವಾಗ ಈ ಕರ್ಮ ಅವ್ರನ್ನ ಬಿಡ್ತದ? ಕರ್ಮ ಬಿಡ್ತದೆ ಇಲ್ಲ ಗೊತ್ತಿಲ್ಲ. ನೀನು ಮತ್ತು ನಾನು ನಂಬಿರೋ ದೇವರು ಅವ್ರನ್ನ ಬಿಡೋದೇ ಇಲ್ಲ. ಅವ್ರು ಅಂದ್ಕೊಳ್ಬೋದು ದೇವ್ರು ನಮ್ಗೆ ಏನು ಮಾಡಲ್ಲ ಅಂತೇಳಿ, ಅವ್ರು ಏನೋ ಮಾಡಲ್ಲ, ನಾವ್ ಏನ್ ಮಾಡಿದ್ರು ನಡೆದೋಗ್ತದೆ ಅಂತ ಅಂದ್ಕೊಳ್ಬೋದು. ಇಲ್ಲ, ನೀನೇನು ಮಾಡೋಕ್ಕಾಗಲ್ಲ. ನೀನು ಒಳ್ಳೆದನ್ನು ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ಒಳ್ಳೆದನ್ನು ಮಾಡಿ ನೀನು ಕೆಟ್ಟದನ್ನು ಅನುಭವಿಸಿದಾಗ ನೊಂದ್ಕೊಳ್ಳಿಕ್ಕೆ ಸಾಧ್ಯ, ಬರೇ ನೋವು ಪಡ್ಲಿಕ್ಕೆ ಸಾಧ್ಯ. ನೀನೇನು ಮಾಡ್ಲಿಕ್ಕಾಗಲ್ಲ. ಆದ್ರೆ ನೀನು ಮತ್ತು ನಾನು ನಂಬಿದ ದೇವರು ಏನ್ ಬೇಕಾದ್ರೂ ಮಾಡಬಲ್ಲ. ನಾಲ್ಕನೇ ವಿಷಯ, ದೇವರು ನ್ಯಾಯ ಮಾತ್ರ ತೀರಿಸುವುದಲ್ಲ, ಆತನು ಮುಯ್ ತೀರಿಸುವವನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ಏನ್ ಮುಯ್ ತೀರಿಸುವವನಾಗಿದ್ದಾನೆ? ನೀನು ಒಳ್ಳೆಯದನ್ನು ಮಾಡಿದಾಗ, ಅವ್ರು ನಿನಗೆ ಕೆಡಕು ಮಾಡಿದಾಗ ದೇವರು ಏನ್ ಮಾಡ್ತಾನೆ ಗೊತ್ತಾ? ನನಗೆ ನ್ಯಾಯವನ್ನ ಕೊಟ್ಟು ಅವನಿಗೆ ಮುಯ್ ತೀರಿಸುವವನಾಗಿದ್ದಾನೆ. ಅವನಿಗೆ ಮುಯ್ ತೀರಿಸುವವನಾಗಿದ್ದಾನೆ. ಮುಯ್ಯನ್ನು ಅವನು ಅನುಭವಿಸಲೇಬೇಕು. ದೇವರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಇವತ್ತು ಸಿಲ್ಲಿಯಾಗಿ ಮಾತಾಡ್ತಾರೆ, ದೇವರು ನನ್ಗೆ ಏನು ಮಾಡ್ತಾರೆ, ಏನು ಮಾಡಲ್ಲ, ಏನೂ ಆಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅದು ಅವರ ಭ್ರಮೆ, ನಿನ್ನ ಭ್ರಮೆ, ನನ್ನ ಭ್ರಮೆ. ಮೇ ಬಿ ನೀನು ಸಹ ಇಲ್ಲ ನಾನು ಸಹ ದೇವ್ರು ಏನು ಮಾಡಲ್ಲ ಅಂತ ಅಂದ್ಕೊಂಡಿದ್ದಾದ್ರೆ ಅದು ನಮ್ಮ ಭ್ರಮೆ ಪ್ರಿಯ ದೇವ ಮಗುವೆ. ಇಲ್ಲ, ದೇವರು ನ್ಯಾಯವನ್ನು ತೀರಿಸ್ತಾನೆ. ಅವರು ಮಾಡಿದ್ದನ್ನು ಅವ್ರು ಅನುಭವಿಸಲೇಬೇಕು. ಯಾಕಂದ್ರೆ ಅವ್ರು ಆರಿಸ್ಕೊಂಡಂತ ದಾರಿ, ದೇವರು ಯಾರಿಗೂ ಸಹ ಮುಯ್ ತೀರಿಸ್ಬೇಕನ್ನೋ ದೇವ್ರ ಚಿತ್ತ ಅಲ್ಲ, ಆದ್ರೆ ಅವನು ಆರಿಸಿಕೊಂಡಂತ ದಾರಿ ಅದಾಗಿದೆ. ಹಾಗಾಗಿ ಪ್ರಿಯ ದೇವ ಮಗುವೆ, ಲೋಕದವರು ಅನ್ಕೊಳ್ಬಹುದು ನಿನಗೆ ಏನೇ ಮಾಡಬಹುದು, ಆದ್ರೆ ನಿನ್ನ ಕರ್ತನ ಅವ್ರಿಗೆ ನ್ಯಾಯ ತೀರಿಸಲಿಕ್ಕಿದ್ದಾನೆ. ನೀನು ಒಂದು ವೇಳೆ ಮುಯ್ ತೀರಿಸಲಿಕ್ಕೆ ಹೋದ್ರೆ ನಿನ್ನ ಬಲಕ್ಕೆ ಸಮನಾಗಿ ನೀನು ಅವರಿಗೆ ಮುಯ್ ತೀರಿಸಬಹುದು. ಒಂದ್ ವೇಳೆ ಅವ್ರು ನಿನಗಿಂತ ಬಲಿಷ್ಠರಾದ್ರೆ ನಿನ್ನ ಮೇಲೆ ಅವ್ರು ಬಿದ್ದು ನಿನಗೆ ಇನ್ನೂ ಹೆಚ್ಚಿನ ಕೇಡು ಮಾಡಬಹುದು. ಆದ್ರೆ ನನ್ನ ದೇವರು ಅವರ ಮೇಲೆ ಬೀಳೋದಾದ್ರೆ, ನಿನ್ನ ದೇವರು ಅವ್ರ ಮೇಲೆ ಬೀಳೋದಾದ್ರೆ ಅವ್ರು ಪುಡಿ ಪುಡಿಯಾಗಿ ಹೋಗ್ತಾರೆ. ಹೇಗೆ ಹೋಗ್ತಾರೆ? ಒಂದು ಮಾರ್ಗವಾಗಿ ಬಂದು 7 ಮಾರ್ಗವಾಗಿ ಹೋಗ್ತಾರೆ. ಅದು ಯಾರು ಬೇಕಾದ್ರೂ ಆಗಿರಬಹುದು. ಅನ್ಯಾಯ ಹೊಂದಿದವರನ್ನು ದೇವರು ನೋಡ್ತಾ ಇದ್ದಾನೆ, ಅನ್ಯಾಯ ಮಾಡಿದವನು ದೇವರು ನೋಡ್ತಾ ಇದ್ದಾನೆ. ಅನ್ಯಾಯ ಹೊಂದಿದವನ ಕೂಗನ್ನು ಸಹ ದೇವರು ನೋಡ್ತಾ ಇದ್ದಾನೆ, ಅನ್ಯಾಯ ಮಾಡುವವನ ಕ್ರೌರ್ಯವನ್ನು ಸಹ ದೇವರು ನೋಡ್ತಾ ಇದ್ದಾನೆ. ಪ್ರಿಯ ದೇವ ಮಗುವೆ, ಬೇಗ ನಿನ್ನ ಶತ್ರುಗೆ ಮುಯ್ ತೀರಿಸುವಂತ ದಿನಗಳು ಬರ್ತವೆ. ಅದು ಯಾರೇ ಆಗಿರಬಹುದು, ಮುಯ್ ತೀರಿಸಲ್ಪಡ್ತದೆ. ಯಾಕೆ ಮುಯ್ ತೀರಿಸಬೇಕು? ನಾನು ಮಾಡಿದ ಒಳ್ಳೇದಕ್ಕಲ್ಲ,
ನಾನು ಯೇಸುವಿನ ನಿಮಿತ್ತವಾಗಿ, ನಾನು ಒಳ್ಳೆಯದ್ರ ನಿಮಿತ್ತವಾಗಿ ಮಾಡಿದಾಗ ಅವರು ಆ ಯೇಸು ಏನ್ ಮಾಡ್ತಾನೆ ಅಂತೇಳಿ ಅವರು ತಿರುಗಿ ಬಿದ್ದಾಗ ಮತ್ತೆ ಆ ಯೇಸು ನ್ಯಾಯ ತೀರಿಸಲೇಬೇಕಲ್ಲ, ಆ ಯೇಸು ನ್ಯಾಯ ತೀರಿಸಲೇಬೇಕಲ್ಲ. ಬಹಳಷ್ಟು ಜನರು ಅಂದ್ಕೊಂಡ್ಬಿಟ್ಟಿದ್ದಾರೆ ಯೇಸು ಕ್ರಿಸ್ತನ್ ಏನ್ ನ್ಯಾಯ ತೀರಿಸಲ್ಲ ಅಂತ. ಇಲ್ಲ, ಅದು ನಿನ್ನ ಮತ್ತು ನನ್ನ ಮೂರ್ಖತನ. ಪ್ರಿಯ ದೇವ ಮಗುವೆ, ದೇವರು ನ್ಯಾಯ ತೀರಿಸ್ತಾನೆ. ಯಾಕಂದ್ರೆ ನಾನ್ ನಂಬಿರೋ ದೇವರು ಯೇಸು ಕ್ರಿಸ್ತನು ಜೀವವುಳ್ಳವನಾಗಿದ್ದಾನೆ. ಆತ ನ್ಯಾಯ ತೀರಿಸ್ತಾನೆ. ನನ್ನ ಪಕ್ಷವಾಗಿ ಅನ್ಯಾಯವಾಗಿದ್ರೆ ನನಗೆ ನ್ಯಾಯ ತೀರಿಸ್ತಾನೆ, ಅಲ್ಲಿ ಅನ್ಯಾಯವಾಗಿದ್ರೆ ಅಲ್ಲಿ ನ್ಯಾಯ ತೀರಿಸ್ತಾನೆ. ಪ್ರಿಯ ದೇವ ಮಗುವೆ, ದೇವರು ಬೇಗನೆ ನ್ಯಾಯ ತೀರಿಸಲಿಕ್ಕಿದ್ದಾನೆ. ನಿನ್ನ ಶತ್ರುಗಳು ನಿನ್ನ ಮುಂದೆ ಬೀಳೋದನ್ನ ನೀನ್ ನೋಡ್ತೀಯ ಬೇಗನೆ. ನಿನ್ನ ಶತ್ರುಗಳು ನಿನ್ನ ಮುಂದೆ ಬೀಳೋದನ್ನ ಬೇಗ ನೀನ್ ನೋಡ್ತೀಯ. ನಿನ್ನ ಶತ್ರುಗಳು ತಾವು ಮಾಡಿದ್ದನ್ನ ತಾವು ಅನುಭವಿಸುವಂತ ದಿನಗಳು ನೀನು ಬೇಗನೆ ನೋಡ್ತೀಯ. ನಾನು ಹೇಳ್ತಾ ಇರೋದೇನು ಗೊತ್ತಾ, ದ್ವೇಷದ ಭಾಷಣ ಅಲ್ಲ. ನಾನು ನಿನಗೆ ಯಾರೋ ಒಬ್ಬನ ಮೇಲಿಟ್ಟು ಯಾರೋ ಒಬ್ಬನ ಕೆಳಗಿಡೋದು ಭಾಷಣ ಅಥವಾ ಒಂದು ಪ್ರಸಂಗ ಮಾಡ್ತಾ ಇಲ್ಲ. ನಾನು ಮಾತಾಡ್ತಿರೋದು ದೇವರ ವಾಕ್ಯ. ಪ್ರಿಯ ದೇವ ಮಗುವೆ, ನೀನು ಒಂದ್ ವೇಳೆ ಅನ್ಯಾಯಕ್ಕೊಳಗಾಗಿದ್ಯಾ, ನಿನ್ನ ಪರವಾಗಿ ಅವರಿಗೆ ಮುಯ್ ತೀರಿಸ್ತಾನೆ ದೇವರು, ಮುಯ್ ತೀರಿಸ್ತಾನೆ. ನಿನ್ನ ಶತ್ರುಗಳು ಬೀಳುವಂತ ಕಾಲ ಬೇಗನೆ ಬರ್ತದೆ. ನಿನ್ನ ಶತ್ರುಗಳು ನಿನ್ನ ಮುಂದೆ ಬೀಳೋದು ನೀನು ನೋಡ್ತಾ ಇದ್ದಿ. ಯಾವ ನಾಲಿಗೆಗಳು ಯೇಸು ಏನು ಮಾಡಲ್ಲ ಅಂತ ಹೇಳಿದ್ವು, ಯಾವ ಕಣ್ಣುಗಳು ನಿನ್ನ ಮುಂದೆ ಉಬ್ಬೇರಿದ್ವು, ಯಾವ ಬಲ ನನ್ನ ಬಲ ದೊಡ್ಡದು ಅಂತ ಹೇಳ್ತೋ, ಅವೆಲ್ಲವುಗಳು ಮುರಿಯುವಂತ ಕಾಲ ಬೇಗನೆ ಬರಲಿಕ್ಕಿದೆ. ನಿನ್ನ ನಿಮಿತ್ತವಾಗಿ, ನೀನು ಮಾಡಿದ ಒಳ್ಳೆಯದರ ನಿಮಿತ್ತವಾಗಿ ಅದನ್ನು ದೇವರು ಬೇಗನೆ ಮಾಡ್ಲಿಕ್ಕಿದ್ದಾನೆ. ಇದನ್ನು ಮರಿಬೇಡ, ಬಲಗೊಳ್ಳು, ಸೋತೋಗ್ಬೇಡ. ನೀನ್ ಯಾಕೆ ಸೋಲ್ತೀಯ? ಒಳ್ಳೆಯದನ್ನು ಮಾಡಿದವನು ನೀನು, ಒಳ್ಳೆಯದನ್ನು ಮಾಡಿದ ದೇವ್ರ ಮಗು ನೀನು. ಸೋಲ್ಬೇಡ. ನಿನಗೆ ಅನ್ಯಾಯ ಆಗಿದೆ, ಸೋಲ್ಬೇಡ. ನಿನ್ನ ದೇವರು ನೋಡು, ನಿನಗೆ ಬೇಗ ನ್ಯಾಯ ಕೊಡ್ಲಿಕ್ಕಿದ್ದಾನೆ, ನಿನ್ನ ಶತ್ರುಗೆ ಮುಯ್ ತೀರಿಸಲಿಕ್ಕಿದ್ದಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.